ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋ ಮೆನಿ ಡೇಸ್ ನನಗೆ ಸ್ವಲ್ಪ ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ವಿಡಿಯೋ ಮಾಡಿದ್ದಿತ್ತು, ಬಟ್ ಎಡಿಟಿಂಗ್ ಎಲ್ಲ ಆಗಿರಲಿಲ್ಲ. ಬಿಕಾಸ್ ನನ್ನದು ಸ್ವಲ್ಪ ಇಂಟರ್ನಲ್ಸ್ ಎಲ್ಲ ಇತ್ತು, ಮತ್ತು ನನಗೆ ಹುಷಾರಿರಲಿಲ್ಲ ಕೂಡ. ಹಾಗಾಗಿ ಇವಾಗ ಎಲ್ಲ ಫೈನ್. ವಿಡಿಯೋ ತುಂಬ ಚೆನ್ನಾಗಿದೆ, ಕೊನೆ ತನಕ ವಿಡಿಯೋ ನೋಡಿ. ಈರುಳ್ಳಿನ ಪೇಸ್ಟ್ ಮಾಡಿ, ಅಂದರೆ ಈರುಳ್ಳಿ ಕಟ್ ಮಾಡಿ ರಸ ಮಾಡಿಕೊಂಡು ತಲೆಗೆ ಹಚ್ಕೊಂಡು ಒಂದು 20 ನಿಮಿಷ ಬಿಟ್ಕೊಂಡು ತಲೆ ಸ್ನಾನ ಮಾಡಬೇಕು. ನಾನು ಒಂದು 2 ಮಂತ್ಸಿಂದ ಟ್ರೈ ಮಾಡ್ತಿದ್ದೀನಿ, ಚೆನ್ನಾಗಂತ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ಕಂಟಿನ್ಯೂ ಮಾಡ್ತಿದ್ದೀನಿ, ನೋಡೋಣ. ಇದು ಬಿಸಿ ಬಿಸಿ ಜೋಳ ರೊಟ್ಟಿ, ಬೀಟ್ರೋಟ್ ಪಲ್ಯ, ಇದು ಜುನ್ಕ, ಇದು ಮೊಳಕೆ ಕಾಳು. ನಮ್ಮನೆಗೆ ಹಿಂಗೆ ಏನಾದರೂ ರೊಟ್ಟಿ ಈ ಥರ ಚಪಾತಿ ಪಲ್ಯ ಮಾಡಿದ್ರೆ ಈ ಥರ ವೆರೈಟೀಸಲ್ಲಿ ಮಾಡ್ತಾರೆ. ಇದು ನಾನು ಜಾಸ್ತಿ ಇಷ್ಟಪಡೋದಿಲ್ಲ, ಬಟ್ ಅಷ್ಟೊಂದು ಲೈಕ್ ಆಗಲ್ಲ ಅಂತ ಇದು ಮಾಡಿದ್ರು. ಇದೊಂದು ಬೀಟ್ರೋಟ್ ಪಲ್ಯ, ಇದು ನನಗೆ ಸೂಪ್ ತುಂಬ ಇಷ್ಟ. ನಾನು ಮಾಡ್ತಾಯಿದ್ದೀನಿ, ಅವಳೆಲ್ಲ ಹಾಕ್ಯಂಡು ರೆಡಿ ಮಾಡ್ಕೊಂಡು ತೋರಿಸ್ತದ. ಆಮೇಲೆ ಜಿನ್ಕಿ ಸಕ್ಕತ್ತಾಗಿತ್ತಮ್ಮ, ಜಿನ್ಕಿ ಚೆನ್ನಾಗಿದೆ, ಫುಲ್ ಸ್ಪೈಸಿ ಆಗಿ. ನಮ್ಮ ತಾತ ಈ ಕಡೆ ಬರ್ತೀನಿ ತಾತ. ಏನ ಕೊಡ್ತಾಯ್ತಮ್ಮ, ತಾಯಿ ಕಾಣ್ತದ. ನೋಡ್ತದಲ್ಲ ಯಾರು ನೋಡ್ತದಾರ? ಶೋದು ಮಮ್ಮಿ ಅವ್ರು ನೋಡ್ತದಾರ. ಊಟ ಮಾಡೋಣ, ಊಟ ಮಾಡ್ಬರ್ರಿ. ಏನು ಊಟ ಮಾಡ್ಬೇಡ್ರಿ, ಅವ್ರು ಹಾಕಲ್ಲಲ್ಲ. ಅವರು ನಿನ್ನ ನೋಡ್ತಿದ್ದಾರೆ, ನಿನಗೆ ಅವ್ರು ಕಾಣ್ತಿಲ್ಲ. ಹೌದಾ? ಜಿನ್ಕಿ ಚೆನ್ನಾಯ್ತಾ? ತೊಡೆ ಚೆನ್ನಾಯ್ತಂತೆ. ಇಲ್ಲಿ ನಮ್ಮ ಅಣ್ಣ ಅವ್ರು ಬಂದಿದ್ದರು, ಭೀಮ್ನರೆ ಅಂತ, ಆ ಊರಿಗೆ ಕ್ಯಾಟ್ನ ಕೊಡಲಿಕ್ಕೆ ಅಂತ. ಸೊ ನಾನು ಆನ್ ದ ವೇ ನನ್ನ ಕಾಲೇಜಿಗಾಗಿ ಡ್ರಾಪ್ ಮಾಡ್ತೇನೆ ಅಂತ ನಾನು ಕೂಡ ಅವ್ರ ಜೊತೆಗೇ ಬಂದೆ. ಸರಿ ಅಣ್ಣ ಬರ್ರಿ ಅಣ್ಣ, ಬರ್ತೀವಿ ಬರ್ರಿ, ನೋಡ್ತೀನಿ ಅಣ್ಣ. ನಿಮ್ಮ ಹೆಸರು ಕಿರಣ್ ಅಂತ ಬಾ, ನೀನು ನೋಡಿ ಕಣ. ನಾನು ಗೊತ್ತು, ಬಾ. ಈಗ ಆಗ್ಬೇಕು ಅಂತ ನೋಡ್ಕೊಂಡು ಹೋಗೋಣ, ಅದನ್ನ ಕೊಟ್ಟಿವಲ್ಲ ಕಡೆ ಇದಾವಲ್ಲ. ಇದನ್ನು ನೋಡೋಣ ಹಂಗೆ ವ್ಲಾಗ್. ಬಿಡೆ, ಏನಾಗಲ್ಲ. ಶೋಧ ಗೊತ್ತಾಗ್ಬೇಕಲ್ಲ, ಶೋಧ ಹೊರ ನಿತ್ಕೋಗೆ ಮತ್ತೆ ಹೋದ ನೋಡೆ ಟಮ್ಮಿ ಅಲ್ಲಿ ಬಂದಿದ್ವಲ್ಲ, ಅಯ್ಯೋ ಮಾಡ್ತಿದ್ನಲ್ಲ ಬಂಗಾರಿ, ಪ್ರೀತಿ ಮಾಡ್ತಿದ್ನಲ್ಲಮ್ಮ. 2 months ಬ್ಯಾಕ್ ನಮ್ಮದು ಇನ್ನೊಂದು ಕ್ಯಾಟ್ನ ಅದೇ ಊರಿಗೆ ಕೊಟ್ಟಿದ್ವಿ. ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಅಲ್ಲಿ ನೋಡಿರ್ಬೋದು. ಸೊ ಆ ಕ್ಯಾಟ್ನು ಅಲ್ಲೇ ಇತ್ತು, ಒಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅವ್ರ ಮನೆಯೂ ಕೂಡ. ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಮತ್ತೆ ಬಂದ್ವಿ. ಅವ್ನು ಫುಲ್ ಅಡ್ಜಸ್ಟ್ ಆಗಿದ್ದ ಅವರಿಗೆ,
ಫುಲ್ ಆರಾಮಿದ್ದ ಇಟ್ಟಿದ್ವಿ. ರೋಸಿನೇ ಅದು. ವಾಸನೆ ಕಂಡಿಡಿತೈತದ. ಕಂಡಿಡಿತೈತೆ. ಇಲ್ಲೇ ಪಕ್ಕದ ಲೈನಾಗೆ ಇವ್ರ ಮನೆ ಆಗದ. ಸವಾರಿ ಬಗ್ಗೆ ಪಕ್ಕದ ಲೈನಾಗೆ ಅದಾವ ಈಗ. ನೋಡಿ ಟಮ್ಮಿ ಎಷ್ಟು ಖುಷಿ ಆಗದಾನೆ. ಸರಿ ತಾಳಪ್ಪಿ ಬರ್ತೀವಿ. ಹಾಂ ಸರಿ ಹೋಗಮ್ಮ ಖುಷ ಕರ್ಕಳಪ್ಪಿ. ಬಾಯ್ ಚಿನ್ನಮ್ಮ. ಬಾಯ್ ಕುಶು. ಆಯ್ತು ನಿಮ್ಮ ಜೊತೆಗೆ ಸೆಟ್ ಆಗೈತಣ್ಣ ಪೂರ್ತಿ. ಬಾಯ್. ಲಕ್ಷ್ಮಿ ಅಮ್ಮ ನೋಡಿ ನನಗೆ ಅಮ್ಮ ನಮಗೆ ಹೆಂಗೆ ಅಸಹ್ಯ ಬಂದಿರೋ ಅದನ್ನೆಲ್ಲ ವಿಡಿಯೋ ನಂದು ಸ್ನ್ಯಾಪ್ ಹಾಕಿ ಅಲ್ಲಿ ನಮ್ಮ ನೆಟ್ಟಗೆ ನನ್ನೇ ತೆಗೆಬಿಡಲ್ಲ. ಆಯ್ತು ಫಸ್ಟ್ ನಾನು ಸ್ನ್ಯಾಪ್ ಮಾಡಿಲ್ಲ ನೀನಲ್ಲಿ ಬಿಡ. ಹೀಗೆ ಸ್ವಲ್ಪ ಎಲ್ಲರ ಹತ್ರ ಬೈಸ್ಕೊಳ್ತಾ ನಗಾಡ್ಕೊಂಡು ಸ್ವಲ್ಪ ಬೇಜಾರಾಗಿತ್ತು ಕ್ಯಾಟಿನ ವಿಷಯದಲ್ಲಿ. ಸೊ ಹಾಗೆ ಹೊರಟ್ವಿ. ಇನ್ನೇನು ಹೋಗ್ತಾ ಹೋಗ್ತಾ ನನಗೆ ಕಾಲೇಜಿಗೆ ಹೋಗೋ ಮೂಡೇ ಹೋಯ್ತು. ನಾಳೆ ಹೋಗೋಣ ಅಂತೇಳಿ ಸರಿ ಅಂತ ಹೇಳಿ ಆನ್ ದ ವೇ ನಾವಿಲ್ಲಿ ಜ್ಯೂಸ್ ಕುಡಿಲಿಕ್ಕೆ ಬಂದ್ವಿ. ಬೇಕೇನೆ ಪನ್ನೀರ್ ಬರ್ಗರ್ ಮತ್ತು ಮೊಮೋಸ್ ಬೇಕಲ್ಲ. ಮೋಮೋಸ್ ಬೇಡ ಕಣೆ. ಮತ್ತೆಲ್ಲ ಪಿಜ್ಜಾನೇ ಆಯ್ತು, ನಾವು ಮೊಮೋಸ್ ಯಾಕೋ ಸಿಗ್ತಿಲ್ಲ. ಪಿಜ್ಜಾನೇ ಮಾಡು. ನೋಡಿದ್ವಿ ಏನಾದರೂ ತರಿಸ್ಕೊಂಡು ತಿನ್ನೋಣ ಅಂತ. ಬಟ್ ಏನೂ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಮನೆಯಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು. ಅದನ್ನು ತಿನ್ಕೋತಾ ಮೂವಿ ನೋಡೋಣ ಅಂತ ಹೇಳಿ ಕೂತ್ಕೊಂಡ್ವಿ ಮಧ್ಯಾಹ್ನ ಹಾಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲೇಜಿಂದು ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಕ್ತದಾನ ಶಿಬಿರ ನಡೀತಾ ಇದೆ. ಸೊ ಎಲ್ಲರೂ ಬ್ಲಡ್ ಕೊಡೋಕೆ ಹೋಗಿದ್ದಾರೆ. ಏನು ಕ್ಲಾಸ್ ಏನು ತೊಗೊಂಡಿಲ್ಲ. ನಾವು ಹಂಗೆ ಸುಮ್ಮನೆ ಇಲ್ಲೇ ಕೂತಿದ್ದೀವಿ. ಹೊರಗಡೆ ಖಾಲಿ. ಇದೆಲ್ಲ ನಮ್ಮ ಕ್ಲಾಸ್ ರೂಮ್. ಆ್ಯಕ್ಚುಲಿ ಇದು ನಮ್ಮ ಕ್ಲಾಸ್ ರೂಮು. ಇಲ್ಲಿಂದನೇ ನೋಡ್ಬೋದು. ನೋಡೋಣ. ಅವರೆಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲೊಂದು ಸ್ವಲ್ಪ ಇಲ್ಲಿ ನಾನು ಮತ್ತು ಪವಿತ್ರ ಕೂತ್ಕೊಂಡಿದ್ದೀವಿ. ಇವಳು ಪವಿತ್ರ ಆಯ್ ಮಾಡು. ವ್ಲಾಗ್ ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬಾಯ್. ಎಲ್ಲಿ ಅವನು ಮುಬಾರಕ್ ತರಾನೇ ಕಳ್ಳ. ಯಾರು? ಚೆನ್ನಾಯ್ತು. ಬರ್ತಿದ್ದಾಳಲ್ಲೇ ಅಲ್ಲಿ.
ಸೊ ಅವತ್ತು ಮಧ್ಯಾಹ್ನ ಬೇಗನೆ ಬಂದೆ, ಕ್ಲಾಸಸ್ ಏನೂ ತೊಗೊಂಡಿಲ್ಲ ನಮಗೆ. ಬಂದು ಮನೆಯಲ್ಲಿ ಸ್ವಲ್ಪ ಜಾಮೂನ್ ಇತ್ತು, ಸೊ ಹಾಗೆ ಐಸ್ ಕ್ರೀಮ್ ತರಿಸ್ಕೊಂಡು ಆ ಎರಡು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನನಗೆ ತುಂಬಾ ಇಷ್ಟ. ಸೊ ತಿಂತಾ ಇದ್ದೆ. ಹೆಂಗಿರುತ್ತೆ ಗೊತ್ತಾ? ಏನಮ್ಮ ಗೊತ್ತಿಲ್ಲ, ಏನಪ್ಪ ಗೊತ್ತಿಲ್ಲ. ಅಂದರೆ ಸಖತ್ ಸ್ವೀಟ್ ಇರುತ್ತೆ, ಜಾಮೂನು ಸ್ವೀಟ್ ಇರುತ್ತೆ, ಐಸ್ ಕ್ರೀಮು ಸ್ವೀಟ್ ಇರುತ್ತಲ್ಲ. ಸೊ ಹಂಗಾಗಿ ನಂಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ನಾನು ಸ್ವೀಟಲ್ಲಿ ಏನು ಕೊಟ್ರೂ ತಿಂತೀನಿ. ಅಷ್ಟೊಂದು ನಂಗೆ ನಾನ್ ವೆಜ್ ಎಲ್ಲ ಏನು ಇಷ್ಟ ಆಗೋದಿಲ್ಲ. ನಾನ್ ವೆಜ್ಜಲ್ಲಿ ಚಿಕನ್ ಅಷ್ಟೇ, ಫಿಶ್ ಫ್ರೈಯಲ್ಲಿ ತಿಂತೀನಿ ಅಷ್ಟೇ. ಮಟನ್ ಎಲ್ಲ ತಿನ್ನಲ್ಲ, ಓನ್ಲಿ ಚಿಕನ್ ಇಷ್ಟ. ಸ್ವೀಟ್ ಮಾತ್ರ ಡೈಲಿ ಕೊಟ್ಟರು ಸ್ವೀಟ್ ತಿಂತೀನಿ ಏನೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.